ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ಇವತ್ತು ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೋಡ್ಕೊಬೋದು ನೀವು. ನೀರಿಗೆ ಹೋಗ್ತಾ ಇದ್ದೀವಿ ಗೈಸ್, ನಾನು ಮತ್ತು ನಮ್ಮ ಏರಿಯಾ ಬೈ ಶಿಶು ಹೇಳೋದು. ಗೈಸ್, ಇವನು ಫುಲ್ಲು ಡೀಪ್ ಸ್ಲೀಪ್ಗೆ ಹೋಗಿದ್ದ. ಸಿಗ್ತಾನೆ ಎದ್ದು ಮನೆ ಹತ್ರ ಬಂದ. ಅದು ಬೇರೆ ಇವತ್ತು ಸ್ಪೋರ್ಟ್ಸ್ಗೆ ಹೋಗಿದ್ದ. ಇಲ್ಲಾಂದರೆ ಮಧ್ಯಾಹ್ನ ಸ್ಟಾರ್ಟ್ ಆಗ್ತಾಯಿದ್ದು ವ್ಲಾಗು. ನನಗೂ ಸ್ವಲ್ಪ ಕೆಲಸ ಇತ್ತು. ಅದು ಬೇರೆ ಇನ್ನೊಂದು ಇವತ್ತು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೈಸ್. ಇದರಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ಲ. 4 ಗಂಟೆಗೆ ಕರೆಂಟ್ ಬಂತು 4:15 ಹಾಗೆ. ನಾನು ವರ್ಕಿಂದ ಚಿಕ್ಕಬಳ್ಳಾಪುರ ಸ್ವಲ್ಪ ಹೊತ್ತಿದ್ದೆ. ಸ್ವಲ್ಪ ಹೋಗಿ ಮತ್ತೆ ವಾಪಸ್ ಬಂದು ಸ್ವಲ್ಪ ಓದ್ಕೊಂಡೆ. ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು, ಅದಕ್ಕೆ ಸ್ವಲ್ಪ ಓದ್ಕೊಂಡು ಇವಾಗ ನೀರು ಇಟ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೀನಿ ಗೇಮು. ನಮ್ಮ ಮೇರೆ ಬೈಸ್ ಬಂದರೆ ಆಡ್ಸೋದೆ. ನೆನ್ನೆ ವ್ಲಾಗಲ್ಲಿ ನೋಡಿದ್ದೀರಾ ನಮ್ಮವ್ರು ಹೆಂಗೆ ಆಡಿದ್ರು ಗೇಮು. ಇವನು ಮನೆಯಲ್ಲಿ ಇದು ನೋಡ್ತಾ ಇದ್ದೆ ಗೈಸ್. ಅವಾಗೆ ಬಂದಿದ್ದ, ಮತ್ತೆ ಹೋಗಿ ಇರೋಣ ಬಿಡ್ತೀನಿ ಮನೆ ಹತ್ರ ಹೋಗಿ ಅಂತ ಹೇಳ್ದ. ಮತ್ತೆ ಹೋಗೋವಾಗ ನೋಡಿದೆ, ಅವನು ನೋಡ್ತಾ ಇದ್ನು ವಿಡಿಯೋ. ಮತ್ತು ನಾನು ಇವಾಗ ನೀರಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಗೈಸ್, ಬೇಗ ನೀರಿಗೆ ಹೋಗಿ ಬಂದು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಹಲೋ ಗೈಸ್, ನೋಡಿದ್ರಲ್ಲ ನಮ್ಮ ಏರಿಯಾ ಬಾಯ್ ತೇಜ್ ಅವರು ಹೊಸ ಅಂಗಡಿ ಇಕ್ಕಿದ್ದಾರೆ. ಅವರು ಮನೆ ಅಂಗಡಿ ಹತ್ರನೇ ಒಂದು ಬೇಲ್ಪುರಿ ತಗೊಂಡು ನಮ್ಮ ಏರಿಯಾ ಬಾಯ್ ಬಾರೋ. ಇವಾಗ ಒಂದು ಗೇಮ್ ಆಡ್ಸೋಣ. ಗೇಮ್ ಏನು ಹೆಂಗೆ ಹತ್ತೋದು, ಇವರೇ ಗೈಸ್ ಪಾರ್ಟಿಸಿಪೆಂಟ್. ನಾನು ಅವನು ಎಲ್ಲ ಮೂವರು ಆಡ್ತೀವಿ. ಬನ್ನಿ ಗೈಸ್, ಗೇಮ್ ಏನು ಅಂತ ನೋಡೋಣ. ಇವತ್ತು ಫುಲ್ಲು ಇದ್ರಲ್ಲ ಗೈಸ್ ನಮ್ಮ ಕೇಳಿದ್ರಿ ಯಾಕೋ ಫುಲ್ಲು ಫ್ಲೈಟ್ ಮೋಡ್ಗೆ ಹೋಗೋನೆ. ಸ್ಪೋರ್ಟ್ಸ್ಗೆ ಹೋಗಿದ್ನಂತೆ. ಕೊಕೋಲ್ ವಿನ್ನು ಆ ಸೈಡ್ಗಿಕ್ಕೋ. ಮೊನ್ನೆ ಹಾವು ಬಂದಿತ್ತಲ್ಲ. ಹಾಂ ಹಾವು
ಹಾಂ ಹೋಗಲ್ಲಿ ಗೈಸ್. ಇವತ್ತು ವರ್ಕೌಟ್ ಏನು ಮಾಡ್ತಾ ಇಲ್ಲ. ಈ ನಡುವೆ ವರ್ಕೌಟ್ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಗೈಸ್, ಯಾಕಂದರೆ ಟೈಮು ಹಂಗೆ ಹಿಂಗೆ ಬೇಗನೆ ಆಗ್ತಾಯಿದೆ. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ನಡುವೆ ವರ್ಕೌಟ್ ಸರಿಯಾಗಿ ಡಂಬಲ್ ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ. ನಾಳಿಂದ ಸ್ಟ್ರಿಕ್ಟ್ ವರ್ಕೌಟ್ ಮಾಡಬೇಕು, ಪ್ಲಸ್ ಡಯಟ್ ಮಾಡಬೇಕು, ಇವೆಲ್ಲ ಬಂದ್ ಮಾಡಬೇಕು. ಬನ್ನಿ ಗೈಸ್, ಇವತ್ತೊಂದು ದಿವಸಕ್ಕೆ ತಿಂದಿರೋಣ. ಇವಾಗ ತಿಂದು ಹಲೋ ಹಾಂ ಹಲೋ ಅವ್ನಿಗೇನು ಮಾತಾಡ್ಸೋ. ಹಲೋ, ಯಾಕೆ ಸರ್ ಹಂಗಿದ್ದೀರಿ ನೀವು? ಅವನಿಗೆ ಸ್ವಲ್ಪ ನೋವು ಅಲ್ಲಿ ನೋವು ಅಲ್ಲಿ ನೋವು ಅಲ್ಲಿ. ಸರ್ ಯಾಕೆ ಸರ್ ಹಂಗೆ ಅಳ್ಬೇಡಿ ಸರ್, ಅಳ್ಬೇಡಿ ಅಲ್ಬೇಡ ಅಂತ ಹೇಳಿದ್ರೆ ಅಲ್ಲ ನೋಡಿಯ ಹೇಳ್ತೀನಿ. ಮೋಕ್ಷ ಹೇಳಿ ಸರ್. ಇಲ್ಲ ನೋಡೋ. ಫಸ್ಟ್ ಕ್ಲಾಸ್ ಬಂದಿದ್ದೀರಾ ಅಂತ ಹೇಳ್ತಾವೆ ಇಲ್ಲ. ಹಾಂ ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶೇಷಾದ್ರಿ ಅವರು ಸ್ಪೋರ್ಟ್ಸ್ಗೆ ಹೋಗಿದ್ರಲ್ಲ, ಸ್ಪೋರ್ಟ್ಸಲ್ಲಿ ತಾಲೂಕು ಆಗೋಯ್ತು, ಡಿಸ್ಟಿಕ್ ಆಗೋಯ್ತು. ಇವಾಗ ಸ್ಟೇಟ್ಗೆ ಹೋಗಿದ್ದಾರೆ. ಸ್ಟೇಟ್ಗೆ ಫಸ್ಟ್ ಪ್ಲೇಸ್ ಬಂದಿದೆ ಗೈಸ್ ಖೋಖೋ ಅಲ್ಲಿ. ಮೈಸೂರಿಗೆ ಇವಾಗ ಮೈಸೂರಿಗೆ ಹೋಗ್ತಾ ಇರೋದು ಅವರು. ಮೈಸೂರು ಪಾಕ್ ತಿನ್ಕೊಂಡ್ ಬರ್ತಾರಂತೆ. ನೋಡೋಣ. ಖೋಖೋ ಅವರು ಏನಿದೆಯಪ್ಪ? ಏನಾದ್ರು ಹೇಳಪ್ಪ. ನೀವು ಅಲ್ಲಿ ಗೆದ್ದಿರೋದಕ್ಕೆ ಖುಷಿ ಆಗುತ್ತೀಯಾ? ಹೆಂಗಿದೆ? ಖುಷಿ ಅನಿಸ್ತೈತೆ. ಈ ಕಡೆ ನೋಡೋ. ಬಿಡೋ, ಏನ್ ಮಾಡಲ್ಲ. ಏನ್ ನಂದೀಸ್ಕೊಂಡ್ ಜರ ನಿಂಗೆ ಹಿಡ್ದೈತೇನೋ ನೋಡಿ ಈ ಕಡೆ. ಹಾ ಗೈಸ್, ಇವಾಗ ಬನ್ನಿ ಈಗ ತಿನ್ನಡ್ಲಿ. ಹಲೋ ಗೈಸ್, ಇಲ್ಲಿ ಕುತ್ಕೊಂಡಿದ್ವಲ್ಲ ಅವಾಗೆ, ಅಲ್ಲಿ ಕುತ್ಕೊಂಡು ಶೇಷಾದ್ರಿ ಇದ್ಕೊಂಡು ಅವ್ರ ಅಮ್ಮ ಕರೀತಿದ್ರು. ಅದಕ್ಕೆ ಬರ್ತೀನಿ ನಾನು ಒಂದೇ ಒಂದು ನಿಮಿಷ ಅಂತ ಹೇಳ್ದ. ಒಂದೇ ಒಂದು ನಿಮಿಷ ಅಂತೇಳಿ ನಾವು ಅಲ್ಲಿ ಕುತ್ಕೊಂಡು ಮೋಕ್ಷಗೆ ಯೂಟ್ಯೂಬ್ ತೋರಿಸ್ತಾ ಇದ್ರೆ, ನಾನು ನಿನ್ನೆ ಬ್ಲಾಗ್ ಏನು ಮಾಡಿದ್ದೆ ಅಂತ ತೋರಿಸಿ ಅಂತ ಹೇಳಿದೆ. ಅದಕ್ಕೆ ನಾನು ಯೂಟ್ಯೂಬ್ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ತೋರಿಸೋ ಅಷ್ಟರಲ್ಲಿ ಬಡ ಅಂತ ಜೋರಾಗಿ ಬಿತ್ತು ಗೈಸ್ ಮಳೆ. ಹಂಗೆ ಹೊಡೋದ್ವಿ ಮನೆ ಒಳಗಡೆ ಹೋಗಿ. ಮೋಕ್ಷ ಸ್ವಲ್ಪ ಹೊತ್ತಿದ್ದು ನೋಡಿ ಗೈಸ್, ಕರೆಂಟ್ ಹೊರಟಾಯ್ತು. ಸ್ವಲ್ಪ ಹೊತ್ತಿದ್ದು ಮತ್ತು ನಾವು ಮೋಕ್ಷ ಹೊರಟೋದ. ಇವತ್ತು ಇಷ್ಟು ಇವಾಗ ಶೇಷಾದ್ರಿ ಸ್ನಾನ ಮಾಡ್ಕೊಂಡೆ ಬಂದಿದ್ದ. ಬಂದು ಅಣ್ಣ ಹೆಂಗಣ್ಣ ಇವಾಗ ಮಾಡೋಕ್ಕಾಗಲ್ವ ಅಂದ. ಇವತ್ತಾಗಲ್ಲ, ಹೆಂಗಿದ್ರು ಟೈಮ್ ಜಾಸ್ತಿ ಆಗಿದೆ, ಅದು ಬೇರೆ ಲೈಟು ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ದೆ ನಾನು. ಅಂದರೆ ಇದು ಬರಲ್ಲ ಸರಿಯಾಗಿ ಕ್ವಾಲಿಟಿ, ನಾಳೆ ಬೇಗನೆ ಬರ್ರಿ ಅಂತ ಹೇಳಿದೆ. ಪ್ಲಸ್ ಕೌಶಲ್ಯ ಬಂದಿದ್ದ, ಅವನಿಗೂ ಅದೇ ಹೇಳಿದೆ. ನಾಳೆ ಆಡಿಸ್ತೀನಿ ಗೈಸ್, ಇವತ್ತು ಆಡ್ಸೋಕ್ಕಾಗಲ್ಲ ಗೇಮು, ನಾಳೆ ಆಡ್ಸೋಣ. ಇವಾಗ ಸ್ವಲ್ಪ ವರ್ಕೌಟ್ ಮಾಡಿಲ್ಲ ಗೈಸ್, ಸ್ವಲ್ಪ ಓದ್ಕೊಂಡಿದ್ದೆ. ಅದನ್ನು ಓದ್ಕೊಂಡು ಡೈರೆಕ್ಟ್ ನಾವು ಊಟಕ್ಕೆ ಹೋಗಬೇಕು. ಮೊಟ್ಟೆ ಇವತ್ತು ಇಲ್ಲ ಗೈಸ್, ಮೊಟ್ಟೆ ಇಲ್ಲ, ಯಾಕಂದರೆ ಸಂಡೇ ಎಲ್ಲ ಇದೆ. ಇವತ್ತು ನಾನ್ ವೆಜ್ ಮಾಡಿದ್ದಾರೆ, ಅದರಲ್ಲೇ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ, ಸ್ವಲ್ಪ ಜಾಸ್ತಿನೇ. ಅದಕ್ಕೆ ಇವಾಗ ಮೊಟ್ಟೆ ಏನು ತಿನ್ನೋಕೆ ಹೋಗ್ತಲ್ಲ ಗೈಸ್. ಮಳೆ ಮಾತ್ರ ಜೋರಾಗಿ ಬಿದ್ದು ನಿಂತೋಯ್ತು ಗೈಸ್. ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು ನಿಂತೋಗಿ ಅಷ್ಟೇ. ಇವಾಗ ಬನ್ನಿ, ಸ್ವಲ್ಪ ಓದ್ಕೊಂಡಿದ್ದೀವಿ, ಓದ್ಕೊಂಡು ಹೋಗೋಣ. ಓದ್ಕೊಂಡು ಊಟಕ್ಕೆ ಹೋಗೋಣ. ಇವತ್ತು ಗೇಮ್ ಆಡ್ಸಿಲ್ಲ ಗೈಸ್, ನಾಳೆ ಆಡಿಸ್ತೀನಿ. ನಾಳೆ ಬರಲ್ ಬರುತ್ತೆ ನೋಡಿ. ಬನ್ನಿ ಸ್ವಲ್ಪ ಓದ್ಕೊಂಡಿದ್ದೆ, ಓದ್ಕೊಳ್ಳೋಣ ಹೋಗಿ. ಹಲೋ ಗೈಸ್, ಆಲ್ರೆಡಿ ಆಗ್ತಾನೆ ಎಲ್ಲ ಊಟ ಮಾಡಿ ಪ್ಲಸ್ ಏನಿಲ್ಲ ಗೈಸ್, ಇವತ್ತೇನು ವರ್ಕೌಟ್ ಮಾಡಿಲ್ಲ. ಅದಕ್ಕೆ ಜಸ್ಟ್ ಊಟ ಮಾಡಿ ಆಗ್ತಾನೆ ಸ್ವಲ್ಪ ಅದು ವಿಡಿಯೋ ಅಪ್ಲೋಡ್ ಮಾಡಬೇಕಾಯಿತು. ಆ ವಿಡಿಯೋನ ಅಪ್ಲೋಡ್ ಮಾಡಿ ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಿ ಪ್ಲಸ್ ತಮ್ಮನ್ನ ಎಡಿಟ್ ಮಾಡಬೇಕು. ಈ ವ್ಲಾಗ್ ಇಷ್ಟೇ ಗೈಸ್. ಇವತ್ತು ಗೇಮ್ ಅಂದ್ಕೊಂಡಿದ್ವಿ, ಆಡ್ಸೋಕ್ಕಾಗಿಲ್ಲ ಬಿಕಾಸ್ ಆಫ್ ರೈನ್. ನಾಳೆ ಗೇಮ್ ಬರುತ್ತೆ ಗೈಸ್, ನೋಡಿ ಎಂಜಾಯ್ ಮಾಡಿ. ರೈನಲ್ಲೂ ಆಡಿಸ್ಬೋದಾಗಿತ್ತು, ಆದರೆ ನಮ್ಮ ಬೇರೆ ವಯಸ್ಸು ಟೈಮ್ ಸರಿಯಾಗಿ ಬಂದಿಲ್ಲ. ಇವತ್ತು ಹೇಳಿದ್ದೀನಿ ಗೈಸ್ ಅವ್ರಿಗೆ, ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ನಾಳೆಯಿಂದ ಎಲ್ಲರೂ ಕಂಪಲ್ಸರಿ ಇರಲೇಬೇಕಪ್ಪ, ಬರಲೇಬೇಕು ಎಲ್ಲರೂ ಅಂತ. ಅಣ್ಣ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ಮೇಲಿಂದ ಇನ್ನೊಂದು ಆಗಸ್ಟ್ ನೆಕ್ಸ್ಟ್ ಮಂಡೆಯಿಂದ ಗೈಸ್, ಅಂದರೆ ನಾಳೆ ಮಂಡೇ ಅಲ್ಲ, ನೆಕ್ಸ್ಟ್ ಮಂಡೆಯಿಂದ, ಅಂದರೆ ಆಗಸ್ಟ್ 17ಇಂದ ನಮ್ಮ 20 ಅಂದ್ಕೊಳ್ಳಿ ಗೈಸ್. ಆಗಸ್ಟ್ 20ಇಂದ ಡೈಲಿ ವ್ಲಾಗ್ ಬರುತ್ತೆ. ಡೈಲಿ ವ್ಲಾಗ್ ಪ್ಲಸ್ ಜೊತೆ ಡೈಲಿ ಗೇಮ್ಸ್ ಬರುತ್ತೆ. ಗೇಮ್ಸ್ ಜೊತೆ ಪ್ಲಸ್ ಇನ್ನೂ ಬೇರೆ
ನಮ್ಮ ಬೇರೆ ವ್ಲಾಗ್ಸ್ ಇರುತ್ತೆ ಗೈಸ್, ನೋಡಿ ಎಂಜಾಯ್ ಮಾಡಿ. ನೈಟಲ್ಲಿ ಆಡಿಸ್ತೀವಿ ಜಾಸ್ತಿ, ಯಾಕಂದರೆ ನನಗೆ ವರ್ಕೌಟ್ ಎಲ್ಲ ಮುಗಿಸಿ ಮತ್ತು ಗೇಮ್ ಆಡಿಸ್ತೀನಿ. ಯಾಕಂದರೆ ಒಂದು ಲೈಟ್ ಕೂಡ ಬುಕ್ ಮಾಡಿದ್ದೀನಿ ಗೈಸ್, ಅದಕ್ಕೋಸ್ಕರನೇ. ಯಾಕಂದರೆ ಸ್ವಲ್ಪ ಗೇಮ್ಸು ನೈಟಲ್ಲಿ ಆಡಿಸೋದಿದೆ. ಆ ನೈಟಲ್ಲಿ ಆಡಿಸೋವಾಗ ಲೈಟೆಲ್ಲ ಬೇಕಾಗುತ್ತೆ, ಅದಕ್ಕೆ ಲೈಟ್ ಒಂದು ಬುಕ್ ಮಾಡಿದ್ದೀನಿ. ಅದೊಂದು 16ಗೆ ಬರುತ್ತೆ ಅಂತ ತೋರಿಸಿದೆ ಅಮೆಝಾನಲ್ಲಿ. 16ಗೆ ಬಂದರೆ 16ಗೆ ನಾವು ಊರಿಗೆ ಹೋಗ್ತಾಯಿದ್ವಿ, ನಮ್ಮೂರಿಗೆ. ಸ್ವಲ್ಪ ಪ್ರೋಗ್ರಾಮ್ ಇದೆ, ಅದೇನೋ ಅಂತ ಆ ವ್ಲಾಗ ಹೇಳ್ತೀನಿ ಗೈಸ್. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ, ನಾಮಕರಣ, ನೇಮಿಂಗ್ ಸೆರೆಮನಿ. ಆ ವ್ಲಾಗಿನ ಮಸ್ತಾಗಿರುತ್ತೆ ಗೈಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರೋವಂಥ ಮೂಮೆಂಟ್ ಅದು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ನೋಡಿ ಗೈಸ್, ಎಂಜಾಯ್ ಮಾಡಿ. ಇನ್ನೊಂದು ವಾರ ಇದೆ, 16th. ನಿಮಗೆ ಆ ವ್ಲಾಗಲ್ಲಿ ಏನು ಇರುತ್ತೆ ಅಂತ ತೋರಿಸ್ತೀನಿ. ಇನ್ನೂ ಸರ್ಪ್ರೈಸ್ ಆಗಿರಬೇಕಾಗಿತ್ತು ಗೈಸ್ ಇದು, ಆದರೂ ಹೇಳಿದ್ದೀನಿ. ವ್ಲಾಗ್ ಬರುತ್ತೆ ನೋಡಿ ಗೈಸ್, ಫುಲ್ ಎಂಜಾಯ್ ಮಾಡ್ತೀರಾ ಅದನ್ನು. ಈ ವ್ಲಾಗ್ ಇಷ್ಟ ಗೈಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.